ಮಣ್ಣಿನ ಆಮಂತ್ರಣ. ಸ್ನೇಹಿತರೆ, ನಮಸ್ಕಾರ. ಇಂದು ಸೂರ್ಯನ ಕಿರಣಗಳು ಮಣ್ಣಿನ ಮೇಲೆ ಬಿದ್ದಾಗ ಒಂಥರ ಸಂಭ್ರಮ. ಇದು ಎಳ್ಳಮವಾಸೆ. ನಮ್ಮ ತಂದೆ ತಾಯಿಯರ ಮುಖದಲ್ಲಿ ಬೆಳೆಯು ಉಕ್ಕುವ ಹರ್ಷ, ನಮ್ಮ ಮಕ್ಕಳ ಕಂಗಳಲ್ಲಿ ಈ ಸಂಸ್ಕೃತಿಯ ಕುತೂಹಲ. ಇಂದು ನಮ್ಮ ಕುಟುಂಬ ತನ್ನ ಬೇರುಗಳನ್ನು ಹುಡುಕಿ ಹೊಲಕ್ಕೆ ಹೊರಟಿದೆ. ಇದು ಕೇವಲ ಒಂದು ಹಬ್ಬವಲ್ಲ, ನಮ್ಮ ಅಸ್ತಿತ್ವದ ಹಬ್ಬ. ಉತ್ತರ ಕರ್ನಾಟಕದ ಬಯಲು ಸೀಮೆಯ ಧೂಳಿನ ಹಾದಿಗಳಲ್ಲಿ ಇಂದು ಎಳ್ಳಿನ ಘಮಲು. ಇದು ಕೇವಲ ತಿಂಗಳಿಗೊಮ್ಮೆ ಬರುವ ಅಮಾವಾಸ್ಯೆಯಲ್ಲ, ಇದು ಬೆವರು ಮತ್ತು ಮಣ್ಣು ಒಂದಾದಾಗ ಅರಳುವ ಕೃತಜ್ಞತೆಯ ಹಬ್ಬ. ಭೂಮಿಯನ್ನು ಆಸ್ತಿಯೆಂದು ನೋಡುವ ಕಾಲದಲ್ಲಿ ಅದನ್ನು ತಾಯಿಯೆಂದು ನಂಬಿ ಆರಾಧಿಸುವ ರೈತನ ಮುಗ್ಧ ಭಕ್ತಿಯ ಪರಮಾವಧಿ ಈ ದಿನ. ಇದು ರೈತ ತನ್ನ ಅಸ್ತಿತ್ವಕ್ಕೆ ಕಾರಣವಾದ ಭೂತಾಯಿಗೆ ಸಲ್ಲಿಸುವ ಗೌರವ. ಚಳಿಯ ನಡುಕವಿದ್ದರೂ ಹೊಲದ ಹಾದಿಯಲ್ಲಿ ನಡೆಯುವ ರೈತನ ಪಾದಗಳಿಗೆ ಆ ಮಣ್ಣು ಬೆಚ್ಚಗಿನ ಅಪ್ಪುಗೆ ನೀಡುತ್ತದೆ. ಬನ್ನಿ, ಇವತ್ತಿನ ಈ ಪವಿತ್ರ ಎಳ್ಳು ಅಮಾವಾಸ್ಯೆಯ ಸುಂದರ ಕ್ಷಣಗಳನ್ನು ನಮ್ಮ ಕುಟುಂಬದೊಂದಿಗೆ ಅಕ್ಷರಗಳಲ್ಲಿ ಅಲ್ಲ, ಭಾವನೆಗಳಲ್ಲಿ ಅನುಭವಿಸೋಣ. ಮಣ್ಣಿನ ಆಮಂತ್ರಣ, ಎಳ್ಳು ಅಮಾವಾಸ್ಯೆ, ಮಣ್ಣಿನ ಒಡಲ ಹಸಿರು ಹಬ್ಬ ಮತ್ತು ಕೃತಜ್ಞತೆಯ ಮಹಾಪರ್ವ. ಎಲ್ಲಿಗೆ ಹೊಂಟೇವು? ಹೊಲಕ್ಕ. ಎಲ್ಲಿಗೆ? ಹೊಲದ ದಾರಿಯಲ್ಲಿ, ಟ್ರ್ಯಾಕ್ಟರ್ ಟ್ರಾಲಿಯಲ್ಲಿ ಹಿರಿಯರು ಕಿರಿಯರು ಎಲ್ಲರೂ ಹರಟೆ ಹೊಡೆಯುತ್ತಾ ಕುಳಿತು ಸಾಗುವುದು ಒಂದು ಸಂಭ್ರಮ. ಟ್ರ್ಯಾಕ್ಟರ್ನ ಆ ಸದ್ದು ಕೂಡ ಆ ಕ್ಷಣದಲ್ಲಿ ಒಂದು ಮಧುರ ಸಂಗೀತದಂತೆ ಕೇಳಿಸುತ್ತದೆ. ಕುಟುಂಬದವರೆಲ್ಲರೂ ಸೇರಿ ಕಷ್ಟ ಸುಖ ಹಂಚಿಕೊಳ್ಳುತ್ತಾ ಸಾಗುವ ಈ ಪಯಣ ನಮ್ಮೊಳಗಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಹಿರಿಯರ ಹರಟೆ, ಕಿರಿಯರ ಕಿರುಚಾಟ, ಗದ್ದಲದ ನಡುವೆಯೂ ಪ್ರೀತಿಯ ಆಟ. ಟ್ರ್ಯಾಕ್ಟರ್ ಏರಿ ಹೊರಟಿದೆ ನಮ್ಮ ಕುಟುಂಬ, ಭೂತಾಯಿಯ ಮಡಿಲಲ್ಲಿ ನಮಗಿಂದು ಹಬ್ಬದ ಸಂಭ್ರಮ. ಎಲ್ಲರಿಗೂ ಎಳ್ಳ ಅಮಾವಾಸ್ಯೆಯ ಶುಭಾಶಯಗಳು. ಇವರು ನಮ್ಮ ಭಾವನವರು. ಇವರಿಗೆ ಬಿಸಿಲು ಹತ್ತಿದೆಯಂತೆ, ಆ ಕಾರಣಕ್ಕೆ ಲುಂಗಿಯನ್ನು ಹೊತ್ತುಕೊಂಡು ಕೂತಿದ್ದಾರೆ. ಭಾವನವರು ಹೇಗಿದೆ ಎಳಮಶಿ?
ಆರಾಮ್ ಆರಾಮ್ ಆರಾಮ್. ಎಳ್ಳಮಾವಾಸ್ಯೆ ಬಹುಮುಖ್ಯವಾಗಿ ರೈತರ ಆಚರಣೆಯಾಗಿದೆ. ಇದೊಂದು ದಿನ ರೈತರ ಹಬ್ಬವಾಗಿದೆ. ರೈತರು ಅವರ ಜಮೀನಿನಲ್ಲಿ ಎಳ್ಳು ಹಾಗೂ ಬೆಲ್ಲವನ್ನು ಚಿಮ್ಮುತ್ತಾರೆ. ಇವುಗಳು ಭೂಮಿಯ ಫಲವತ್ತತೆಯನ್ನು ಕಾಪಾಡುವ ಎರೆಹುಳುಗಳಿಗೆ ಆಹಾರವಾಗುತ್ತದೆ ಎಂಬ ಉದ್ದೇಶದಿಂದ ಚಿಮ್ಮಲಾಗುತ್ತದೆ. ಅವರ ಹೊಲದಲ್ಲಿ ಬೆಳೆದ ಹಿಂಗಾರು ಪೈರುಗಳ ನಡುವೆ ಬನ್ನಿ ಮರವನ್ನು ಹುಡುಕಿ ಅದಕ್ಕೆ ಪೂಜೆ ಮಾಡಿ ಭೂಮಿ ತಾಯಿಗೆ ಚರಗ ಚೆಲ್ಲುವುದು ಈ ಹಬ್ಬದ ವಿಶೇಷವಾಗಿದೆ. ಕೆಲವರು ಪಾಂಡವರ ಸ್ವರೂಪವಾಗಿ 5 ಕಲ್ಲುಗಳಿಗೆ ಪೂಜೆ ಸಲ್ಲಿಸುತ್ತಾರೆ. ಈ ದಿನಕ್ಕೆ 3-4 ದಿನವಿರುವಾಗಲೇ ರೈತರ ಮನೆಗಳಲ್ಲಿ ನಾನಾ ರೀತಿಯ ಚಟ್ನಿ, ಕಾಳು, ಎಣ್ಣೆಗಾಯಿ, ಎಳ್ಳು ಹಾಗೂ ಶೇಂಗಾ ಹೋಳಿಗೆ, ಎಳ್ಳು ಹಚ್ಚಿದ ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಚಿಕ್ಕಿ, ಭರ್ತ, ಪಾಲಕ್, ಮೆಂತೆ ಉಪಯೋಗಿಸಿ ತಯಾರಿಸುವ ತಿಂಡಿ, ಬಜಿ ಸೇರಿದಂತೆ ನಾನಾ ಬಗೆಯ ಖಾದ್ಯವನ್ನು ತಯಾರಿಸಿ ನಂತರ ರೈತಾಪಿ ವರ್ಗದವರು ಕುಟುಂಬ ಸಮೇತರಾಗಿ ಸಹಭೋಜನ ಮಾಡಿ ಸಂಭ್ರಮಿಸುತ್ತಾರೆ. ಇದೊಂದು ರೈತರ ಹಬ್ಬವಾಗಿದೆ. ಅಡ್ಡಾಡ್ಕೋತ ಅಲ್ಲಿ ತುಂಬ ಹೋಗಿರೀಗ ಅನ್ರಿ ಹಂಗೆ ಅನ್ರಿ ಎಲ್ಲರೂ. ಚಂದ ಚಂದ ಗುಡ್. ಕೊನ್ ಕೊನ್ ಮಹಾಭಾರತದಲ್ಲಿ ಪಾಂಡವರು ಹಾಗೂ ಕೌರವರ ನಡುವೆ ನಡೆದ ಕುರುಕ್ಷೇತ್ರ ಯುದ್ಧದಲ್ಲಿ ಮಡಿದಂತಹ ಅವರ ಬಂಧು ಮಿತ್ರರಿಗಾಗಿ ಪಿಂಡ ಪ್ರದಾನ ಮಾಡಿರುವ ಈ ದಿನವನ್ನು ಎಳ್ಳು ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ.
ರೈತ ಮಹಿಳೆಯರ ಪಾತ್ರ ಮತ್ತು ಅಡುಗೆಯ ಸೊಗಡು. ಎಳ್ಳು ಅಮಾವಾಸ್ಯೆಯ ಅಸಲಿ ಕಳೆ ಇರುವುದೇ ಮನೆಯ ಹೆಣ್ಣು ಮಕ್ಕಳ ಕೈರುಚಿಯಲ್ಲಿ. ಈ ಹಬ್ಬಕ್ಕಾಗಿ ದಿನಗಟ್ಟಲೆ ಸಿದ್ಧತೆ ನಡೆಯುತ್ತದೆ. ಸಜ್ಜೆ ರೊಟ್ಟಿಯ ಘಮ, ಬದನೆಕಾಯಿ ಎಣ್ಣೆಗಾಯಿಯ ಮಸಾಲೆ, ಶೇಂಗಾ ಚಟ್ನಿ ಮತ್ತು ಸಿಹಿಯಾದ ಹೋಳಿಗೆ ಇವೆಲ್ಲವನ್ನು ಪ್ರೀತಿಯಿಂದ ತಯಾರಿಸುವ ರೈತ ಮಹಿಳೆ ಮಣ್ಣಿನ ಮಗಳಂತೆ ಭೂತಾಯಿಗೆ ಉಡಿ ತುಂಬಲು ಸಿದ್ಧತೆ ಮಾಡಿಕೊಳ್ಳುತ್ತಾಳೆ. ಹೊಲಕ್ಕೆ ಹೋಗುವ ಬುಟ್ಟಿಯಲ್ಲಿ ಬರೀ ಅಡಿಗೆ ಇರುವುದಿಲ್ಲ, ಆಕೆಯ ಶ್ರಮ ಮತ್ತು ಕುಟುಂಬದ ಮೇಲಿನ ಮಮಕಾರವೂ ಇರುತ್ತದೆ. ಹೆಣ್ಣು ಮಕ್ಕಳು ಹಾಡುವ ಸುಗ್ಗಿ ಹಾಡುಗಳು ಈ ಹಬ್ಬಕ್ಕೆ ವಿಶೇಷ ಮೆರುಗು ನೀಡುತ್ತವೆ. ಬದಲಾಗುತ್ತಿರುವ ಕಾಲ ಮತ್ತು ಸಂಪ್ರದಾಯದ ಉಳಿವಿನ ಅನಿವಾರ್ಯತೆ. ಕಾಲ ಬದಲಾಗುತ್ತಿದೆ, ಹಳ್ಳಿಗಳು ನಗರಗಳಾಗುತ್ತಿವೆ, ಆದರೆ ನಮ್ಮ ಬೇರುಗಳನ್ನು ನಾವು ಮರೆಯಬಾರದು. ಇಂದು ಎಷ್ಟೋ ಯುವಕರು ಕೆಲಸದ ನಿಮಿತ್ತ ಪಟ್ಟಣ ಸೇರಿದ್ದರೂ ಈ ಎಳ್ಳು ಅಮಾವಾಸ್ಯೆಯ ದಿನ ಮತ್ತೆ ಮಣ್ಣಿನ ಕಡೆಗೆ ಮುಖ ಮಾಡುತ್ತಾರೆ. ಇದು ನಮ್ಮ ಸಂಸ್ಕೃತಿಯ ತಾಕತ್ತು. ಕಾಂಕ್ರೀಟ್ ಕಾಡುಗಳ ಮಧ್ಯ ಮರೆಯಾಗುತ್ತಿರುವ ಈ ಆಚರಣೆಗಳನ್ನು ನಮ್ಮ ಮಕ್ಕಳಿಗೆ ಪರಿಚಯಿಸುವುದು ಇಂದಿನ ಅಗತ್ಯ. ಮಣ್ಣಿನ ವಾಸನೆ, ಹಸಿರು ಹೊಲದ ಗಾಳಿ ಮತ್ತು ಈ ಹಬ್ಬದ ಒಗ್ಗಟ್ಟು ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡುವ ದೊಡ್ಡ ಆಸ್ತಿ. ಈ ಪರಂಪರೆ ಹೀಗೆ ಮುಂದುವರಿಯಲಿ.
ಹಸಿರು ಉಣಿಸಿದ ಭೂಮಿ ತಾಯಿಗೆ ಚರಗ ಚೆಲ್ಲಿ ಸಮೃದ್ಧಿ ನೀಡಲೆಂದು ಕೈ ಮುಗಿದು ಬೇಡಿ. ಈಗ ಅಕ್ಕರೆಯ ಮನೆಗೆ ಮರಳುತ್ತಿದ್ದೇವೆ. ಹೊಲದ ಮಧ್ಯಭಾಗದಲ್ಲಿ ಕುಳಿತು ಕಳೆದ ಆ ಕ್ಷಣಗಳು, ಆ ಹಸಿರು ಸಾಲುಗಳು, ಮಣ್ಣಿನ ವಾಸನೆ ಮತ್ತು ರೈತ ಸಂಸ್ಕೃತಿಯ ಈ ಸಂಭ್ರಮ ಮನಸ್ಸಿಗೆ ಎನ್ನಿಲ್ಲದ ನೆಮ್ಮದಿ ನೀಡಿದೆ. ಪ್ರಕೃತಿಯ ಒಡನಾಟ ಮುಗಿಸಿ ಈಗ ಪ್ರೀತಿಯ ಸಂಸಾರದ ಕಡೆಗೆ ನಮ್ಮ ಪಯಣ. ಬುತ್ತಿಯ ಸವಿಯ ಜೊತೆಗೆ ತಂದ ಅಮೂಲ್ಯ ನೆನಪುಗಳು ಸದಾಕಾಲ ಹಸಿರಾಗಲಿ. ಎಳ್ಳು ಅಮಾವಾಸ್ಯೆಯ ಈ ತೃಪ್ತಿ ನಮ್ಮೆಲ್ಲರ ಬದುಕಿನಲ್ಲಿ ಹೊಸ ಚೈತನ್ಯ ತುಂಬಲಿ. ಹೊಲದ ಹಸಿರನ್ನು ಕಣ್ಣಲ್ಲಿ ತುಂಬಿಕೊಂಡು ಭೂಮಿ ತಾಯಿಯ ಆಶೀರ್ವಾದವನ್ನು ಹೊತ್ತು ನೆಮ್ಮದಿಯಿಂದ ಮನೆಗೆ ಮರಳುತ್ತಿದ್ದೇವೆ. ಎಳ್ಳು ಅಮಾವಾಸ್ಯೆಯ ಈ ಸಂಭ್ರಮ ಮರೆಯಲಾಗದ್ದು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.